ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಶುಪಾಲನಾ ನಿಗಮದಲ್ಲಿರುವ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸಂಸ್ಥೆಯ ಹೆಸರು ಭಾರತೀಯ ಪಶುಪಾಲನಾ ನಿಗಮ. ಒಟ್ಟು ಹುದ್ದೆಗಳು 12,981 ಹುದ್ದೆಗಳು. ಹುದ್ದೆ ಹೆಸರು ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ವಿಸ್ತಾರ ಅಧಿಕಾರಿ, ತಾಲೂಕು ಅಭಿವೃದ್ಧಿ ಅಧಿಕಾರಿ ಮತ್ತು ಪಂಚಾಯತ್ ಪಶು ಸೇವಕ. ಶೈಕ್ಷಣಿಕ ಅರ್ಹತೆ: ಮುಖ್ಯ ಯೋಜನಾಧಿಕಾರಿ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಾಸಾಗಿರಬೇಕು. ಜಿಲ್ಲಾ ವಿಸ್ತಾರ ಅಧಿಕಾರಿ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ತಾಲೂಕು ಅಭಿವೃದ್ಧಿ ಅಧಿಕಾರಿ ಯಾವುದೇ ವಿಷಯದಲ್ಲಿ 12ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ಪಂಚಾಯತ್ ಪಶು ಸೇವಕ ಹುದ್ದೆಗೆ ಯಾವುದೇ ವಿಷಯದಲ್ಲಿ 10ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ವಯೋಮಿತಿ: ಮುಖ್ಯ ಯೋಜನಾಧಿಕಾರಿ 40ರಿಂದ 65 ವರ್ಷ, ಜಿಲ್ಲಾ ವಿಸ್ತಾರ ಅಧಿಕಾರಿ 25ರಿಂದ 40 ವರ್ಷ, ತಾಲೂಕು ಅಭಿವೃದ್ಧಿ ಅಧಿಕಾರಿ 21ರಿಂದ 40 ವರ್ಷ, ಪಂಚಾಯತ್ ಪಶು ಸೇವಕ 18ರಿಂದ 40 ವರ್ಷ. ಸಂಬಳದ ವಿವರ: ಚೀಫ್ ಪ್ರಾಜೆಕ್ಟ್ ಆಫೀಸರ್ಗೆ 75,000 ರೂಪಾಯಿ ಮಾಸಿಕ, ಜಿಲ್ಲಾ ವಿಸ್ತರಣಾ ಅಧಿಕಾರಿ ಮಾಸಿಕ ಸಂಬಳ 50,000 ರೂಪಾಯಿ, ತಾಲೂಕು ಅಭಿವೃದ್ಧಿ ಅಧಿಕಾರಿ ಮಾಸಿಕ ಸಂಬಳ 40,000, ಗ್ರಾಮ ಪಂಚಾಯತ್ ಪಶು ಸೇವಕ ಹುದ್ದೆಗೆ ಮಾಸಿಕ ಸಂಬಳ 28,500 ರೂಪಾಯಿ. ಅರ್ಜಿ ಶುಲ್ಕ: ಮುಖ್ಯ ಯೋಜನಾಧಿಕಾರಿಗೆ 1,534 ರೂಪಾಯಿ, ಜಿಲ್ಲಾ ವಿಸ್ತಾರ ಅಧಿಕಾರಿಗೆ 1,180 ರೂಪಾಯಿ, ತಾಲೂಕು ಅಭಿವೃದ್ಧಿ ಅಧಿಕಾರಿಗೆ 944 ರೂಪಾಯಿ, ಪಂಚಾಯತ್ ಪಶು ಸೇವಕ ಹುದ್ದೆಗೆ 708 ರೂಪಾಯಿ. ಆಯ್ಕೆ ಪ್ರಕ್ರಿಯೆ: ಆನ್ಲೈನ್ ಲಿಖಿತ ಪರೀಕ್ಷೆ. ಒಟ್ಟು 50 ಅಂಕಗಳು, 30 ನಿಮಿಷ. ಸಾಕ್ಷಾತ್ಕಾರ 50 ಅಂಕಗಳು. ಅರ್ಹತೆಗಾಗಿ 50 ಅಂಕಗಳನ್ನು ಪಡೆಯುವುದು ಕಡ್ಡಾಯ. ಪ್ರಮುಖ ದಿನಾಂಕಗಳು: ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ ದಿನಾಂಕ 25 ಏಪ್ರಿಲ್ 2025. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 25 ಏಪ್ರಿಲ್ 2025. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 11 ಮೇ 2025. ಪರೀಕ್ಷಾ ದಿನಾಂಕ ಅಧಿಕೃತ ವೆಬ್ಸೈಟ್ ನಂತರ ಪ್ರಕಟಿಸಲಾಗುವುದು.